ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಕರ್ನಾಟಕ ಕುರುಕ್ಷೇತ್ರದ ಸೀನ್ ಇದೀಗ ಶಿಫ್ಟ್ ಆಗಿದೆ. ಸೀನ್ ನಂಬರ್ 1 ಖರ್ಗೆ ಭದ್ರಕೋಟೆ ಕಲಬುರಗಿ ಮೇಲೆ ಬಿಜೆಪಿ ನಾಯಕರು ದಾಳಿಯನ್ನ ಮಾಡಿದ್ದಾರೆ. ಹೇಗಾದ್ರೂ ಗೆಲುವು ನಮ್ಮದ್ ಮಾಡ್ಕೋಬೇಕು ಅಂತ ಹೇಳಿ ಖರ್ಗೆ ಸೋಲಿಗೆ ಪಣ ತೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅಂಡ್ ಟೀಮ್ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇದೆ. ಎರಡನೇ ಹಂತದ ಚುನಾವಣೆ ಬಲು ರೋಚಕವಾಗಿ ಜೊತೆಗೆ ರೋಮಾಂಚಕವಾಗಿ ಇರುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಕರ್ನಾಟಕ ಕುರುಕ್ಷೇತ್ರದ ಸೀನ್ ಇದೀಗ ಶಿಫ್ಟ್ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುಕೇಶ್. ಇದೀಗ ಕರ್ನಾಟಕದ ಕುರುಕ್ಷೇತ್ರದ ಸೀನ್ ಶಿಫ್ಟ್ ಆಗಿದೆ. ಕಲಬುರಗಿ ತುಂಬಾನೇ ರೋಮಾಂಚಕ ಮತ್ತು ರೋಚಕವಾಗಿದೆ ಅಂತ ಅನಿಸ್ತಾ ಇದೆ. ಯಶೋಧ, ಒಂದಂತೂ ಹೇಳ್ಬೋದು, ಇಲ್ಲಿನ ಬಿಸಿಲಿನ ನಾಡಲ್ಲಿ ಸಾಕಷ್ಟು ರಾಜಕೀಯದ ಬಿಸಿ ಕೂಡ ಏರಿದೆ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾಗುತ್ತೆ. ವಿಶೇಷವಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೈಪನ್ನು ತೆಗೆದುಕೊಳ್ಳಲಿಕ್ಕೆ ಅಥವಾ ಹೈ ವೋಲ್ಟೇಜ್ ಒಂದು ಕ್ಷೇತ್ರವಾಗಿ ಮಾರ್ಪಡಲಿಕ್ಕೆ ಕಾರಣ ಆಗಿರುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿನ ಅಭ್ಯರ್ಥಿ ಅನ್ನುವಂಥದ್ದು. ಸೋಲಿಲ್ಲದ ಸರದಾರ ಅನ್ನುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇರುವಂತಹ ಬಿರುದು. ಇದುವರೆಗೂ ಅವರು ಜೀವನದಲ್ಲಿ ಎದುರಿಸಿದ ಯಾವ ಚುನಾವಣೆಯನ್ನು ಕೂಡ ಅವರು ಸೋತಿಲ್ಲ ಅನ್ನುವಂಥದ್ದೇ ಅವರಿಗಿರುವಂತಹ ಕ್ರೆಡಿಟ್. ಆದರೆ ಈ ಬಾರಿ ಶತಾಯ ಗತಾಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಲೇಬೇಕು ಅನ್ನುವಂಥ ಹಠಕ್ಕೆ ಬಿಜೆಪಿ ನಾಯಕರುಗಳು ಬಿದ್ದಂತೆ ಕಾಣಿಸ್ತಾ ಇದೆ. ಕೇವಲ ರಾಜ್ಯ ನಾಯಕರಷ್ಟೇ ಅಲ್ಲ, ಕೇಂದ್ರ ಬಿಜೆಪಿ ನಾಯಕರುಗಳು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರೇ ಟಾರ್ಗೆಟ್ ಆದಂಥದ್ದು. ಇದೇ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಇಲ್ಲಿಗೂ ಕೂಡ ಬಂದು ಹೋಗಿದ್ದಂಥದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸುತ್ತಲೂ ಕೂಡ ಒಂದು ಶತ್ರುಗಳ ಕೋಟೆ ಕಟ್ಟಿಕೊಂಡಿದ್ದಾರೆ ಅನ್ನುವಂಥದ್ದು. ಎಲ್ಲದಕ್ಕಿಂತ ವಿಶೇಷವಾಗಿ ಈ ಬಾರಿಯ ಚುನಾವಣೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಇದ್ದಂತ